ನಮಸ್ಕಾರ ಸ್ನೇಹಿತರೆ, ಆರೋಗ್ಯದ ಅಡುಗೆ ಮನೆಗೆ ಸ್ವಾಗತ. ನಾನು ಶೋಭಾ. ಇವತ್ತಿನ ರೆಸಿಪಿ ಟೊಮೊಟೊ ಕುರ್ಮಾ. ಇದು ಚಪಾತಿ ಜೊತೆನಲ್ಲಂತೂ ಸಖತ್ತಾಗಿರುತ್ತೆ. ಮಾಡೋದು ಕೂಡ ಒಂದು 5 ನಿಮಿಷ ಸಾಕು. ತುಂಬಾ ಚೆನ್ನಾಗಿರುತ್ತೆ. ಇದನ್ನು ನೀವು ಗೀ ರೈಸ್ ಜೊತೆಯಲ್ಲಿ ಸೈಡ್ ಡಿಶ್ ಆಗಿ ಕೂಡ ತಿನ್ಬೋದು, ಅಥವಾ ನೀವು ಇದನ್ನು ರೊಟ್ಟಿ ಜೊತೆನಲ್ಲೂ ಅಂದರೆ ಅಕ್ಕಿ ರೊಟ್ಟಿ ಜೊತೆನಲ್ಲೂ ಸಹ ತಿನ್ಬೋದು. ನಂತರ ನೀವು ಇದನ್ನು ಬೇಕಾದರೆ ಇಡ್ಲಿ ದೋಸೆ ಜೊತೆಲೂ ಕೂಡ ತಿನ್ಬೋದು. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಬೆಸ್ಟ್ ಒಂದು ಕಾಂಬಿನೇಷನ್ ಅಂತ ಬಂದರೆ ಈ ಒಂದು ಟೊಮೊಟೊ ರೆಸಿಪಿನ ಖಂಡಿತ ಟ್ರೈ ಮಾಡಿ. ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಆರೋಗ್ಯದ ಅಡುಗೆ ಚಾನಲ್ನ ಫಸ್ಟ್ ಬಂದು ನೋಡ್ತಾ ಇರೋರು ನನ್ನ ಚಾನಲ್ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆವಾಗ ವಿಡಿಯೋ ಎಲ್ಲೂ ಮಿಸ್ ಆಗೋದಿಲ್ಲ. ಬನ್ನಿ ಮತ್ತೆ ಆಗ್ತಾಡ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ನೋಡಿ, ಜಾರಿಗೆ ಒಂದು 1/4 ಕಪ್ ಅಷ್ಟೇ ನಾನಿಲ್ಲಿ ತೆಂಗಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ನಾನಿಲ್ಲಿ ಸುಮಾರು ಒಂದು 3 ರಿಂದ 4 ಜನಕ್ಕೆ ಆಗುವಂಥ ಪ್ರಮಾಣದಲ್ಲಿ ತೋರಿಸ್ತಾ ಇರೋವಂಥದ್ದು. ಒಂದು 1/4 ಟೀ ಸ್ಪೂನು ಸೋಂಪು, ಇದು ಸ್ವಲ್ಪ ಫ್ಲೇವರ್ಗೆ ತುಂಬಾ ಚೆನ್ನಾಗಿರುತ್ತೆ. ನಂತರ ಒಂದು 3 ಹಸಿಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ, ಇದು ಖಾರ ಕಡಿಮೆ ಇರೋವಂಥದ್ದು. ನಂತರ 2 ಲವಂಗ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಂತರ ನೋಡಿ ಚಕ್ಕೆ ಇಷ್ಟು ನಾನಿಲ್ಲಿ ಮುರಿದುಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಇಂಚು ತೊಗೊಂಡ್ರೆ ಸಾಕಾಗುತ್ತೆ. ನಂತರ ಏಲಕ್ಕಿ ನೋಡಿ, ನಾನಿಲ್ಲಿ 1 ಏಲಕ್ಕಿ ಪೂರ್ತಿ ಬಳಸಿಲ್ಲ, ಯಾಕಂದರೆ ಸೋಂಪು ಕೂಡ ಹಾಕ್ತಾ ಇರೋದ್ರಿಂದ ಏಲಕ್ಕಿ ಫ್ಲೇವರ್ ಕೂಡ ತುಂಬ ಜಾಸ್ತಿ ಆಗುತ್ತೆ. ಹಾಗಾಗಿ ನೋಡಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಅದರಲ್ಲಿ ಅರ್ಧ ಭಾಗ. ನಂತರ ಒಂದು 7 ರಿಂದ 8 ನಾನಿಲ್ಲಿ ಗೋಡಂಬಿ ಹಾಕ್ಕೊಂಡಿದ್ದೀನಿ. ನೀವಿಲ್ಲಿ ಇನ್ನೂ ಸ್ವಲ್ಪ ಹೆಚ್ಚಿಗೆ ಕೂಡ ಹಾಕ್ಕೊಳ್ಬೋದು. ನಂತರ ನೀರನ್ನು ಸೇರಿಸಿ ನೋಡಿ, ಇದನ್ನು ನಾವು ಸ್ಮೂತ್ ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ನೀವು ಜಾಸ್ತಿ ಜನಕ್ಕಾದರೆ ನಾನಿಲ್ಲಿ ಏನು ತೋರಿಸ್ತಾ ಇದ್ದೀನಿ ಕ್ವಾಂಟಿಟಿನ ನೀವಿಲ್ಲಿ ಜಾಸ್ತಿ ಕೂಡ ನೀವಿಲ್ಲಿ ಮಾಡ್ಕೊಳ್ಬೋದು. ನಂತರ ನೋಡಿ, ಪ್ಯಾನಿಗೆ ನಾನಿಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ, ಇದಕ್ಕೆ ಪಲಾವ್ ಎಲೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ನೋಡಿ, ಒಂದು 7 ರಿಂದ 8 ಎಸಳು ನಾನಿಲ್ಲಿ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಆಗಬೇಕು. ನಂತರ ನೋಡಿ, ನಾನಿಲ್ಲಿ ಒಂದು ದೊಡ್ಡ ಗಾತ್ರ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ, ಈ ಥರ ಚಿಕ್ಕದಾಗಿ ಕಟ್ ಮಾಡಿ. ನಾನಿಲ್ಲಿ ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಳ್ತಾ ಇರೋದು. ನೀವು ಬೇಕಾದರೆ ಬೆಳ್ಳುಳ್ಳಿ ಫ್ಲೇವರ್ ಬದಲಾಗಿ ನೀವಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ನೀವಿಲ್ಲಿ ಹಾಕ್ಕೊಳ್ಬೋದು. ಒಂದು 1/4 ಟೀ ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನಂತರ ಫ್ರೆಶ್ ಆಗಿರೋಂತಹ ಕರಿಬೇವಿನ ಎಲೆ ಕೂಡ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ತುಂಬಾ ಕ್ವಿಕ್ಕಾಗಿ ನಾವು ಇದನ್ನು ಮಾಡ್ಕೊಳ್ಬೋದು. ಇವಾಗ ಈರುಳ್ಳಿ ಒಂದು 2 ನಿಮಿಷ ಫ್ರೈ ಆಗಿದೆ. ನಂತರ ನೋಡಿ, ಒಂದು 3 ರಿಂದ 4 ಟೊಮೊಟೊನ ನಾನಿಲ್ಲಿ ಸಿಪ್ಪೆ ಭಾಗ ಎಲ್ಲ ತೆಗೆದು ಈ ಥರ ಸ್ವಲ್ಪ ದಪ್ಪವಾಗಿ ಕಟ್ ಮಾಡಿ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ಹುಳಿ ಟೊಮೊಟೊ ಅಥವಾ ಆ್ಯಪಲ್ ಟೊಮೊಟೊ ಯಾವ್ದು ಬೇಕಾದರೂ ನೀವಿಲ್ಲಿ ಹಾಕ್ಕೊಳ್ಬೋದು. ಟೊಮೊಟೊ ಸ್ವಲ್ಪ ಇದು ಬೇಗ ನಾವು ಫ್ರೈ ಆಗಬೇಕು ಅಂತ ಅಂದರೆ ಸ್ವಲ್ಪ ಉಪ್ಪನ್ನ ನಾವಿಲ್ಲಿ ಹಾಕ್ಕೊಳ್ಬೇಕಾಗತ್ತೆ. ಸ್ವಲ್ಪ ಅರಿಶಿಣದ ಪುಡಿ ಕೂಡ ನಾವಿಲ್ಲಿ ಹಾಕ್ಕೊಳ್ಬೇಕಾಗತ್ತೆ. ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ನೋಡಿ, ಅರ್ಧ ಟೇಬಲ್ ಸ್ಪೂನು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನಾವು ಆಲ್ರೆಡಿ ಹಸಿಮೆಣಸಿನಕಾಯಿ ಕೂಡ ನಾನಿಲ್ಲಿ ರುಬ್ಬಿರ್ತೀನಲ್ವ, ಸೊ ಹಾಗಾಗಿ ನೀವಿಲ್ಲಿ ಖಾರ ಎಷ್ಟು ಬೇಕೋ ನೋಡ್ಕೊಂಡು ಮಾಡ್ಕೊಳ್ಳಿ. ನಂತರ 1 ಟೇಬಲ್ ಸ್ಪೂನು ಧನಿಯಾ ಪುಡಿ. ಇದಿಷ್ಟೇ ಸಾಮಗ್ರಿ ಸ್ನೇಹಿತರೆ. ತುಂಬಾ ಸುಲಭವಾಗಿ, ತುಂಬ ಸರಳವಾಗಿ, ಅತ್ಯಂತ ರುಚಿಕರವಾಗಿ ನಾವು ಇದನ್ನು ಮಾಡ್ಕೊಳ್ಬೋದು. ನಾನಿಲ್ಲಿ ಖಾರ ಮೆಣಸಿನ್ಕಾಯಿನ ಬಳಸಿಲ್ಲ, ಹಾಗಾಗಿ ನೋಡಿ ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಒಂದು ಸ್ವಲ್ಪ ಕಡಿಮೆ ಕೂಡ ಹಾಕ್ಕೊಳ್ಳಿ, ನೋಡ್ಕೊಂಡು ಮಾಡ್ಕೊಳ್ಳಿ. ಈಗ ಮಿಕ್ಸ್ ಮಾಡಿ ಆಗಿದೆ. ಇದನ್ನು ಒಂದು 2 ನಿಮಿಷ ನಾನು ಇದನ್ನು ಹಾಗೆಯೇ ಬೇಯಿಸ್ಕೊಳ್ತೀನಿ. ನೋಡಿ, ಒಂದು 2-3 ನಿಮಿಷ ನಾನು ಇದನ್ನು ಹಾಗೆಯೇ ಬೇಯಿಸ್ಕೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಆಲ್ರೆಡಿ ಫ್ರೈ ಮಾಡೋ ಟೈಮಲ್ಲಿ ಉಪ್ಪನ್ನು ಸೇರಿಸ್ಕೊಂಡಿದ್ನಲ್ವ, ಹಾಗಾಗಿ ಟೊಮೊಟೊ ಬೇಗನೆ ಬೇಯುತ್ತೆ. ನಂತರ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಇದಕ್ಕೆ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ.
ನಂತರ ನೋಡಿ ಜಾರಿಗೆ ಸ್ವಲ್ಪ ನೀರನ್ನು ಕೂಡ ಸೇರಿಸಿ ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಈ ಟೈಮಲ್ಲಿ ಉಪ್ಪನ್ನ ನೀವು ನೋಡ್ಕೊಂಡು ಮಾಡ್ಕೊಳ್ಳಿ, ಅಂದರೆ ಎಷ್ಟು ಕಡಿಮೆ ಇದ್ದರೆ ನೀವು ಇಲ್ಲಿ ಈ ಟೈಮಲ್ಲಿ ಸೇರಿಸ್ಕೊಳ್ಬೋದು. ಈಗ ಮಿಕ್ಸ್ ಮಾಡಿ ಒಂದು 2-3 ನಿಮಿಷ ನಾನು ಇದನ್ನು ಬೇಯಿಸ್ಕೊಳ್ತೀನಿ. ನೋಡಿ ಒಂದು 2-3 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ನೀವು ಮೇಲ್ಗಡೆ ನೋಡ್ತಾ ಇರ್ಬೋದು ಎಣ್ಣೆ ಎಲ್ಲ ಸ್ವಲ್ಪ ತೇಲಿದೆ. ಈ ಥರ ಇದ್ದರೆ ಇದು ಪರ್ಫೆಕ್ಟಾಗಿ ಬೆಂದಿದೆ ಅಂತ ಅಂದ್ಬಿಟ್ಟು ಇವಾಗ ಇದಕ್ಕೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟು ಈಸಿಯಾಗಿ ಕ್ವಿಕ್ಕಾಗಿ ನಾವು ಮಾಡ್ಕೊಳ್ಬೋದು ಅಂತ. ನೋಡಿ ತುಂಬಾ ಚೆನ್ನಾಗಿ ಬಂದಿದೆ. ಇದು ಚಪಾತಿ, ರೊಟ್ಟಿ, ಇಡ್ಲಿ, ದೋಸೆ ಅದಲ್ಲದೆ ನೀವು ಅನ್ನದ ಜೊತೆನಲ್ಲೂ ಕೂಡ ನೀವು ಇದನ್ನು ತಿನ್ಬೋದು. ಇವಾಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. To watch my baby girl become the woman she would be, the thing that I forgot would set her free. I taught her how to live. ನೋಡಿ ಟೊಮೊಟೊ ಕುರ್ಮಾ ರೆಸಿಪಿ ರೆಡಿಯಾಗಿದೆ. ನಾನು ಈ ಒಂದು ಟೊಮೊಟೊ ಕುರ್ಮಾ ಕಾಂಬಿನೇಷನ್ ಆಗಿ ನಾನು ಮನೆಯಲ್ಲಿ ಇವತ್ತು ಚಪಾತಿನ ಮಾಡ್ಕೊಂಡಿದ್ದೆ. ಸೊ ಚಪಾತಿ ಜೊತೆನಲ್ಲೂ ಕೂಡ ಸರ್ವ್ ಮಾಡಿ ತೋರಿಸ್ತೀನಿ. ಹಾಗೆಯೇ ವಿಡಿಯೋ ಹೇಗೆ ಬಂದಿದೆ, ಹಾಗೆಯೇ ಈ ಒಂದು ಅಡುಗೆ ನಿಮ್ಗೆ ಇಷ್ಟ ಆಯಿತಾ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದ ಯಾರೆಲ್ಲ ವಿಡಿಯೋ ನೋಡಿದ್ದೀರ ಎಲ್ಲರಿಗೂ ಕೂಡ. ವಿಡಿಯೋ ಇಷ್ಟ ಆದಲ್ಲಿ ಲೈಕು, ಕಮೆಂಟು, ಶೇರು ಹಾಗೆ ಐಪ್ ಕೂಡ ಮಾಡಿ. After all the lessons learned,